ಧರ್ಮದ ದಾರಿಯಲ್ಲಿ ನೀಡಾಡ ಧರ್ಮದ ಬೆಳಕ ಬಂಗಾರ ಗುಡಿಯೋ शिवानंदेश्वर महाराज की सिद्धेश्वर महाराज की मंगलम जय ಜನ ಪುಣ್ಯ ಮಾಡ್ಯಾರಪ್ಪ ಅಂದರೆ ಬಸವಣ್ಣನ ಪ್ರತಿಮೆ ಆಗೋ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಮಳೆಯ ಮುಖಾಂತರ ಬಸವಣ್ಣನಿಗೆ ಮಹಾಭಿಷೇಕ ಮಾಡಿದ್ದಾರೆ. ನಮ್ಮ ಸ್ಥಳೀಯ ಅರ್ಚಕರು ಹೇಳ್ತಾ ಇದ್ದಾರೆ, ಅಪ್ಪಾಜಿ ಹಾಲಿನ ಪ್ಯಾಕೆಟ್ ತಂದು ಅಭಿಷೇಕಕ್ಕೆ ಅಂತ. ಇಲ್ಲ, ಬಸವಣ್ಣನವರು ತಮಗೆ ತಾವು ಹಾಲಿನ ಅಭಿಷೇಕ ಮಾಡ್ಕೊಳೋದಿಲ್ಲ. ತಮಗೇನಾದರೂ ಹಾಲಿನ ಅಭಿಷೇಕ ಮಾಡ್ಕೊಳ್ಳೋ ಪ್ರಸಂಗ ಅಂದ್ರಪ್ಪ ಅಂದ್ರೆ ಮಕ್ಕಳಿಗೆ ಕೊಡುವಂಥ ವ್ಯಕ್ತಿ ಮಹಾಗುರು ಬಸವಣ್ಣನವರು. ಅದಕ್ಕೆ ಏನು ಮಾಡೋಕ್ಕಂತ ನಾವೆಲ್ಲ ವಿಚಾರ ಮಾಡ್ತಾಯಿದ್ವಿ. ಸ್ವತಃ ಪರಮಾತ್ಮನೇ ಪ್ರಕೃತಿ ಮಾತೆ ಈ ಮಳೆಯ ಸಿಂಚನವನ್ನು ಆ ವಿಶ್ವಗುರು ಬಸವಣ್ಣವರಿಗೆ ಉಣಬಡಿಸೋ ಮೂಲಕವಾಗಿ ಪ್ರಕೃತಿಗೂ ಮತ್ತು ಬಸವಣ್ಣಿಗೆ ಎಷ್ಟು ಸಮ್ಮಾನ ತೋರಿಸ್ಕೊಟ್ಟಿದ್ದಾರೆ. ಮಸೀರ್ನಾಳ ಗ್ರಾಮ ಅಂತಂದರೆ ಲಿಂಗೈಕ್ಯ ಶಿವಾನಂದ ಮಹಾಸ್ವಾಮೀಜಿಯವರ ತಪೋಭೂಮಿ. 12 ಕ್ಷೇತ್ರದ ಅಡಪದ ಅಪ್ಪಣ್ಣವರ ಜನ್ಮಸ್ಥಳವೂ ಸಹ ಇದೆ ಅನ್ನುವಂಥದ್ದು ದೊಡ್ಡ ಇತಿಹಾಸ. ಇಂಥ ಊರಲ್ಲಿ ಬಸವಣ್ಣ ಸರ್ಕಾರ ಇರಬೇಕಾಗಿರ್ತಕ್ಕಂಥದ್ದು ಯಾವತ್ತೂ ಇರಬೇಕಾಗಿತ್ತು. ಆದರೆ ಇಲ್ಲೇ ಒಂದು ಕಡೆ ನಮ್ಮ ಒಳಗಿನ ಅಭಿಮಾನದ ಕೊರತೆಯಿಂದಾಗಿ ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಇವತ್ತು ಈ ಊರಿನ ಎಲ್ಲ ಹಿರಿಯರು ಕೂಡಿ ಎಲ್ಲ ಸಮಾಜ ಬಸವಣ್ಣ ಕೇವಲ ಲಿಂಗಾಯತ ಸೊತ್ತಲ್ಲ, ಎಲ್ಲರ ಸೊತ್ತು ಬಸವಣ್ಣ ಅಂತ, ಎಲ್ಲರಿಗಾಗಿ ಬಸವಣ್ಣ ಅಂಥ ಬಸವಣ್ಣ ಪ್ರತಿಮೆಯನ್ನು ನಿಮ್ಮೂರಲ್ಲಿ ಭಾಳ ಚೆಂದ ಮಾಡಿದ್ರು, ಭಾಳ ಚೆಂದ ಮೂರ್ತಿ ಆಗೈತಿ. ಹಾಗಾಗಿ ನಾ ಎಲ್ಲರಿಗೂ ಏನು ಇಚ್ಛೆಪಡ್ತಾರಪ್ಪ ಅಂದರೆ ಧರ್ಮಗುರು ಬಸವಣ್ಣನ ಪ್ರತಿಮೆ ಒಂದು ಕಡೆ ಇರಬೇಕು, ರಾಷ್ಟ್ರಮಾತೆ ಚೆನ್ನಮ್ಮ ಮೂರ್ತಿ ಒಂದು ಕಡೆ ಇರಬೇಕು ಅಂತ. ರಾಷ್ಟ್ರಮಾತೆ ಚೆನ್ನಮ್ಮ ಮೂರ್ತಿ ಎದರ ಸಂಕೇತಪ್ಪ ಅಂದರೆ ಅದು ರಾಷ್ಟ್ರ ಪ್ರಜ್ಞೆಯ ಸಂಕೇತ. ಧರ್ಮಗುರು ಬಸವಣ್ಣ ಮೂರ್ತಿ ಎದರ ಸಂಕೇತಪ್ಪ ಅಂದರೆ ಅದು ಕಾಯಕದ ಸಂಕೇತ. ಹಾಗಾಗಿ ಸಮಾನತೆಯ ಕುರು ಆಗಿ ವಿಶ್ವಗುರು ಬಸವಣ್ಣ ಪ್ರತಿಮೆಯನ್ನು, ಸ್ವಾಭಿಮಾನದ ಕುರು ಆಗಿ, ಸ್ವಾತಂತ್ರ್ಯದ ಕುರು ಆಗಿ ರಾಷ್ಟ್ರಮಾತೆ ಚೆನ್ನಮ್ಮನ ಮೂರ್ತಿಯನ್ನು